ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇತ್ತೀಚಿನ ದಿನಗಳಲ್ಲಿ ಇದು ಅತಿಯಾಗಿಬಿಟ್ಟಿದೆ. ಮೊದಲೇದಾಗಿ ನೀವು ಯಾವುದೇ ಮಾತುಗಳನ್ನು ಇತರರಿಗೆ ಮುಜುಗರ ಆಗುವ ಹಾಗೆ ಮಾತಾಡಬಾರದು. ಅವರಿಗೆ ಮುಜುಗರ ಆಗತ್ತೋ ಆಗೋದಿಲ್ವೋ, ಅವ್ರಿಗೆ ಮುಜುಗರ ಆಗುತ್ತೆ ಅಂತ ನಾವೇ ಪರಿಭಾವಿಸಿ ಬಿಡ್ತೀವಿ. ನಮ್ಮ ಮಾತುಗಳು ಗುಲಾಮಿತನವನ್ನು ಬಿಂಬಿಸಬೇಕು, ಮೊಘಲರನ್ನು ವೈಭವೀಕರಿಸಬೇಕು. ಈ ದೇಶದ ಶಾಂತಿ ಬಾಂಧವರು ಅಂತ ಅನ್ಸ್ಕೊಂಡಿರುವಂಥ ಜನ ಏನಿದ್ದಾರೆ ಅವರನ್ನು ಓಲೈಸುವ ಹಾಗಿರಬೇಕು. ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಎಲ್ಲಿಯೂ ಕೂಡ ಮುಜುಗರ ಆದರೆ ನೀವು ಕಾನೂನು ರೀತಿಯ ಕ್ರಮಕ್ಕೆ ಅಥವಾ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಯೋಗ್ಯರಾಗಿರ್ತೀರಿ. ಆದ್ದರಿಂದ ಅದಕ್ಕೆ ನೀವು ಸಿದ್ಧರಾಗಿರಬೇಕು. ಅಂಥದ್ದೊಂದು ಪರಿಸ್ಥಿತಿ ಈ ದೇಶದಲ್ಲಿ ಇನ್ನೂ ಕೂಡ ಜಾರಿಯಲ್ಲಿದೆ. ಇವತ್ತಿಗೂ ಕೂಡ ಗುಲಾಮಿ ಮನಸ್ಥಿತಿ ಅನ್ನುವುದು ತಾಂಡವವಾಡ್ತಾ ಇದೆ. ಮೊನ್ನೆ ನಡೆದಂಥ ಡಿಸೆಂಬರ್ 8ರ ಘಟನೆ ಇದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ. ಒಬ್ಬ ಜಡ್ಜು ಸಂವಿಧಾನದ ಎಲ್ಲೆಯನ್ನು ಮೀರಿ ಮಾತನಾಡಲಿಕ್ಕೆ ಸಾಧ್ಯವ? ಮೊದಲು ಅದನ್ನು ಆಲೋಚನೆ ಮಾಡಿ. ಎಲ್ಲಿಯಾದರೂ ಸಂಯಮದ ಎಲ್ಲೆಯನ್ನು ಮೀರಿ ಆತ ಮಾತಾಡಲಿಕ್ಕೆ ಸಾಧ್ಯವ? ಯೋಚನೆ ಮಾಡಿ ನೋಡಿ. ಎಲ್ಲಿಯಾದರೂ ಕಾನೂನು ಬಾಹಿರವಾಗಿ ಮಾತಾಡಲಿಕ್ಕೆ ಸಾಧ್ಯವ? ದಯವಿಟ್ಟು ಹೇಳಿ. ಇದು ಯಾವುದನ್ನು, ಅದು ಕೂಡ ಒಬ್ಬ ಹೈಕೋರ್ಟಿನ ಜಡ್ಜು ಮಾತನಾಡಲಿಕ್ಕೆ ಸಾಧ್ಯವ? ಆದರೂ ಕೂಡ ಆತನ ಮೇಲೆ ಕ್ರಮ ಕೈಗೊಳ್ಳುವಂಥ ಶಿಫಾರಸುಗಳು ಶುರುವಾಗ್ತವೆ. ಅವರ ಮೇಲೆ ಸ್ವತಃ ಹೆಚ್ಚುವರಿ ನ್ಯಾಯಾಲಯ ಏನಿದೆ ಅದು ಅವರ ಮೇಲೆ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ತನ್ನ ನಡವಳಿಕೆಯನ್ನು ತೋರಿಸುತ್ತೆ. ಶೇಖರ್ ಕುಮಾರ್ ಯಾದವ್, ಆನರೇಬಲ್ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್, ಅಲಹಾಬಾದ್ ಹೈಕೋರ್ಟ್, ಇವರು ಡಿಸೆಂಬರ್ 8ನೇ ತಾರೀಕಿಗೆ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಕಾರ್ಯಕ್ರಮದಲ್ಲಿ ದೇಶದಲ್ಲಿರುವಂಥ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ, ಹಿಂದೂ ಧರ್ಮದ ಕಂದಾಚಾರಗಳ ಬಗ್ಗೆ ಮಾತಾಡ್ತಾರೆ, ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತಾರೆ. ಹೇಗೆ ಹಿಂದೂ ಧರ್ಮ ಇದನ್ನೆಲ್ಲ ದಾಟಿ ಈ ಕಂದಾಚಾರಗಳನ್ನು ಬದಿಗೊತ್ತಿ ಇವತ್ತಿನ ಆಧುನಿಕತೆಯ ಸ್ಪರ್ಶಕ್ಕೆ, ನಾಗರಿಕತೆಗೆ ಹೇಗೆ ತನ್ನನ್ನು ತಾನು ಒಡ್ಡಿಕೊಂಡಿದೆ, ಹೇಗೆ ಸಮಾಜ ಸುಧಾರಣೆಗೆ ಧರ್ಮ ತನ್ನನ್ನು ತಾನು ಒಪ್ಪಿಸಿಕೊಂಡಿದೆ ಅಂತ ಹೇಳ್ತಾ, ಜೊತೆಗೆ ಇಸ್ಲಾಂ ಧರ್ಮದ ಬಗ್ಗೆಯೂ ಹೇಳ್ತಾರೆ. ಇದೇ ರೀತಿಯಾಗಿ ಇಸ್ಲಾಂ ಧರ್ಮ ಕೂಡ ಎಲ್ಲವೂ ಶರಿಯಾ ಕಾನೂನಂತೆ ಆಗಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಅವರು ಕೂಡ ಸಮಾಜ ಸುಧಾರಣೆಗೆ ಬದ್ಧರಾಗಬೇಕು ಅನ್ನುವಂಥ ಮಾತು ಹೇಳ್ತಾರೆ. ಉದಾಹರಣೆಗೆ ಟ್ರಿಪಲ್ ತಲಾಕ್. ಒಬ್ಬ ಹೆಂಡತಿ ಅಸ್ತಿತ್ವದಲ್ಲಿರುವಾಗ ಜೊತೆಗೆ ಸಂಸಾರ ಮಾಡ್ತಾ ಇರುವ ಸಂದರ್ಭದಲ್ಲಿ 2ನೇ ಹೆಂಡತಿ 3ನೇ ಹೆಂಡತಿ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಅಗತ್ಯ ಅನಗತ್ಯತೆಯನ್ನು ನೋಡಲಾರದೆ ಹಾಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂದರೆ ಹೇಗೆ? ಸಮಾಜ ಸುಧಾರಣೆ ಆ ಧರ್ಮದಲ್ಲೂ ಆಗಬೇಕಲ್ವ? ಸುಧಾರಣೆ ಆದ ತಕ್ಷಣ ಅದು ಇಸ್ಲಾಂ ಧರ್ಮದ ವಿರುದ್ಧ ಅಥವಾ ಕುರಾನ್ ವಿರುದ್ಧ ಅಂತ ಯಾಕೆ ಪರಿಭಾವಿಸಬೇಕು ಅಂತ ಸಮಾನ ನಾಗರಿಕ ಸಂಹಿತೆಯ ಕುರಿತು ಮಾತಾಡ್ತಾ ಹೇಳ್ತಾರೆ. ಸಮಾನ ನಾಗರಿಕ ಸಂಹಿತೆ ಎಲ್ಲರಿಗೂ ಒಂದೇ ಅನ್ನುವಂಥ ಕಾನೂನಿನ ವ್ಯವಸ್ಥೆ ಆಗಬೇಕು. ಶರಿಯಾ ಕಾನೂನಿನ ವಿರುದ್ಧವಾದದ್ದು ಸಮಾನ ನಾಗರಿಕ ಸಂಹಿತೆ ಅಂತ ಯಾವತ್ತೂ ಭ್ರಮಿಸಬಾರದು ಇಸ್ಲಾಂ ಧರ್ಮೀಯರು. ಇದರಲ್ಲಿ ಎಲ್ಲಿಯಾದರೂ ನಿಮ್ಗೆ ಒಂದೇ ಒಂದು ಶಬ್ದ ತಪ್ಪು ಮಾತಾಡಿದ್ದು ನಿಮ್ಗೆ ಏನಾರು ಕೇಳ್ತಾ ಇದೆಯಾ? ಅಥವಾ ಯಾವುದೇ ಧರ್ಮದವ್ರನ್ನ ನೋಯಿಸಬೇಕು ಅನ್ನುವಂಥ ಉದ್ದೇಶ ಇದೆಯಾ? ಅಥವಾ ಕೋಮದ್ವೇಷವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದೇ ಒಂದು ಅಂಶ, ಒಂದೇ ಒಂದು ಶಬ್ದ ನಿಮಗೆ ಎಲ್ಲಿಯಾದರೂ ಕೇಳಿಸ್ತಾ? ಇದಕ್ಕಿಂತ ಮಧುರವಾದ ಭಾಷೆಯಲ್ಲಿ, ಇದಕ್ಕಿಂತ ಸಂಯಮದಲ್ಲಿ, ಇದಕ್ಕಿಂತ ಪ್ರಬುದ್ಧತೆಯಿಂದ ಆನರೇಬಲ್ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ದು ಡಿಸೆಂಬರ್ 8ನೇ ತಾರೀಕಿಗೆ. ಹೇಳಿದ ತಕ್ಷಣ ಶುರು ಆಯ್ತು ನೋಡಪ್ಪ. ಒಬ್ಬ ಜಡ್ಜಾಗಿ ಕಂಡಕ್ಟ್ ಈ ರೀತಿಯಾದಂಥ ಕಂಡಕ್ಟ್ ಇಟ್ಕೊಂಡ್ರೆ ಹೇಗೆ? ಒಬ್ಬ ಜಡ್ಜ್ ಈ ರೀತಿಯಾಗಿ ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿದರೆ ಹೇಗೆ? ಈ ರೀತಿ ಮಾತನಾಡುವ ಮೂಲಕ ಇವರು ಕೋಮದ್ವೇಷವನ್ನು ಹೆಚ್ಚು ಮಾಡ್ತಾರೆ, ತಮ್ಮ ವ್ಯಾಪ್ತಿಯನ್ನು ಮೀರಿ ಇವರು ಮಾತಾಡ್ತಾ ಇದ್ದಾರೆ ಅಂತ ಇನ್ನಿಲ್ಲದ ಹಾಗೆ ಶುರು ಗಲಾಟೆ. ಒಂದಿಬ್ಬರು ಇವ್ರ ಮೇಲೆ ಕೇಸ್ ಹಾಕಲಿಕ್ಕೂ ಸಿದ್ಧ ಆಗಿಬಿಡ್ತಾರೆ. ಒಬ್ಬ ಲಾ ಸ್ಟೂಡೆಂಟು, ಒಬ್ಬ ಕಡ್ಡಾಯವಾಗಿ ನಿವೃತ್ತಿಗೆ ಒಳಗಾದಂಥ ಒಬ್ಬ IPS ಆಫೀಸರು, ಕಡ್ಡಾಯವಾಗಿ ನಿವೃತ್ತಿಯನ್ನು ಮಾಡಿದ್ದು ಸರ್ಕಾರ ಅವನಿಗೆ, ಆತ ಕೂಡ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಆನರೇಬಲ್ ಚೀಫ್ ಜಸ್ಟಿಸ್ ಇದ್ದಾರಲ್ಲ ನಮ್ಮ ಖನ್ನಾ ಅವರು, ಸಂಜೀವ್ ಖನ್ನಾ ಅವರು ಇದನ್ನು ಇಮ್ಮಿಡಿಯೇಟ್ ಸುವಮೋಟೋ ತಕ್ಷಣ, ಇನ್ನೂ ಅಲಹಾಬಾದ್ ಹೈಕೋರ್ಟಿನ ಧ್ವನಿ ಮಾರ್ದನಿಸಿಲ್ಲ, ಎಲ್ಲಿಯೂ ಪ್ರತಿಧ್ವನಿಯಾಗಿಲ್ಲ. ಆಗಲೇ ಬುಲಾವ್ ಬರುತ್ತೆ ಶೇಖರ್ ಕುಮಾರ್ ಯಾದವ್ಗೆ, ಬಂದು ನಿಮ್ಮ ಸ್ಪಷ್ಟೀಕರಣವನ್ನು ಕೊಡಿ, 17ನೇ ತಾರೀಕು ಬನ್ನಿ ದಿಲ್ಲಿಗೆ. ನೀವು ಶೇಖರ್ ಕುಮಾರ್ ಯಾದವ್ ಹೋಗ್ತಾರೆ ಕಾಲೇಜಿಯಂಗೆ ಬಂದು ಕಾಣಬೇಕು, ನೀವು ಉಪಸ್ಥಿತರಾಗಬೇಕು, ಕಾಲೇಜಿಯಂ ಮುಂದುಗಡೆ ಸ್ಪಷ್ಟೀಕರಣ ಕೊಡಬೇಕು. ಆಯಿತು ಬರ್ತೀನಿ ಅಂತಾರೆ, ಹೋಗ್ತಾರೆ ಅಲ್ಲಿಗೆ. ಅಲ್ಲಿಂದ ಪತ್ರ ಬರೀತಾರೆ
ಅಲಹಾಬಾದ್ ಹೈಕೋರ್ಟ್ಗೆ ಅಲ್ಲಿಯ ಚೀಫ್ ಜಸ್ಟಿಸ್ ಆನರೇಬಲ್ ಚೀಫ್ ಜಸ್ಟಿಸ್ ಬನ್ಸಾಲಿ ಅವರಿಗೆ ಇವರ ಸ್ಟೇಟ್ಮೆಂಟನ್ನು ತಗೊಳ್ಳಿ ಅಂತ. ಮತ್ತೆ ದಿಲ್ಲಿಯಿಂದ ವಾಪಸ್ ಬರ್ತಾರೆ ಶೇಖರ್ ಕುಮಾರ್ ಯಾದವ್. ಅಷ್ಟೊತ್ತಿಗೆ ಇಡೀ ದೇಶಾದ್ಯಂತ ಭಾಳ ದೊಡ್ಡದಾದಂಥ ರಣಕಹಳೆ. ಏನು, ಶೇಖರ್ ಕುಮಾರ್ ಯಾದವ್ ಅವರು ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡಿಬಿಟ್ರು. ಇಸ್ಲಾಂ ಧರ್ಮ ಸಮಾಜ ಸುಧಾರಣೆಗೆ ಒಪ್ಕೊಳ್ಳೋದಿಲ್ಲ, ಧರ್ಮ ಸುಧಾರಣೆಗೆ ಒಪ್ಕೊಳ್ಳೋದಿಲ್ಲ. ನೋಡಿ, ಎಲ್ಲ ಧರ್ಮದಲ್ಲೂ ಅನಿಷ್ಟಗಳಿರ್ತವೆ. ಹಿಂದೂ ಧರ್ಮದಲ್ಲಿ ಕೂಡ ಇತ್ತು, ಸತಿ ಪದ್ಧತಿ ಅಂತ ಇತ್ತು. ಯಾರಾದರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಒಬ್ಬ ಮನುಷ್ಯ ತೀರ್ಕೊಂಡಾಗ ಹೆಂಡ್ತಿನೂ ಕಂಪಲ್ಸರಿ ಸಾಯ್ಬೇಕು ಅನ್ನೋದು ಯಾವ ಧರ್ಮ ಒಪ್ಕೊಳ್ಳಿಕ್ಕೆ ಸಾಧ್ಯ? ಯಾವತ್ತೋ ಒಂದು ಕಾಲದಲ್ಲಿದ್ದಂಥ ಕಂದಾಚಾರ, ಅದನ್ನು ಬಿಟ್ಟು ನಾವು ಇವತ್ತು ಮುಂದೆ ಬಂದಿವೆ. ವಿಧವಾ ಪದ್ಧತಿ, ತಲೆ ಬೋಳಿಸುವಂಥದ್ದು ಮಹಿಳೆಯರು. ಅವತ್ತಿನ ಕಾಲಘಟ್ಟದಲ್ಲಿ ಬೇರೆ ಶತ್ರುಗಳು ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆ ಅಂತೇಳಿ ಹೆಣ್ಣು ಮಕ್ಕಳು ಸುಂದರಿಯಾಗಿರಬಾರ್ದು ಅಂತ ಕುರೂಪುಗೊಳ್ತಾ ಇದ್ದರು. ಅದಕ್ಕೋಸ್ಕರ ಅವ್ರ ತಲೆ ಬೋಳಿಸ್ಬಿಟ್ರೆ ಅವ್ರು ಕುರೂಪಿಯಾಗಿ ಕಾಣಿಸ್ತಾರೆ. ಕುರೂಪಿಯಾಗಿ ಕಂಡ್ರೆ ಅಂತಂದರೆ ಅವ್ರ ಮೇಲೆ ಯಾವುದೇ ರೀತಿಯ ದಾಳಿ ಆಗೋದಿಲ್ಲ ಅಂತ ಅವತ್ತಿನ ದಿವಸ ಮಾಡ್ತಾಯಿದ್ರು. ಇವತ್ತಿಗೆ ಅದು ಸಾಧ್ಯನಾ? ಸಿಂಧುವ, ಸಕಾಲಿಕವ? ಹಾಗೆ ಧರ್ಮ ಕಾಲಾಂತರದಲ್ಲಿ ಬದಲಾವಣೆ ಆಗ್ತಾ ಬರ್ತದೆ. ಇಸ್ಲಾಂ ಧರ್ಮದಲ್ಲಿ ಹಾಗೆಲ್ಲ. ಅವತ್ತು ನೀವು ಬುರ್ಕ ಹಾಕ್ತಾಯಿದ್ರಿ, ಇವತ್ತು ಬುರ್ಕ ಹಾಕಬೇಕು. ಬಿಸಿಲಿರಲಿ, ನೆರಳಿರಲಿ, ಹೋಗಲಿ, ಎಲ್ಲೇ ಬರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ಹಾಕಬೇಕು. ಹಂಗೆ ಹೆಂಗೆ ಸಾಧ್ಯ ಆಗುತ್ತೆ? ಆಯಾ ಕಾಲಘಟ್ಟಕ್ಕೆ ತಕ್ಕ ಹಾಗೆ ನಿಮ್ಮ ವೇಷಭೂಷಣ, ನಿಮ್ಮ ನಡವಳಿಕೆ, ನಿಮ್ಮ ಭಾಷೆ, ನೀವು ಇತರರನ್ನು ನೋಡ್ಕೊಳ್ಳುವಂಥ ಸೌಹಾರ್ದತೆ, ನಿಮ್ಮ ವಹಿವಾಟು ಎಲ್ಲವೂ ಕಾಲಾಂತರದಲ್ಲಿ ಬದಲಾಗ್ತಾ. ಅದಕ್ಕೆ ನಾವು ನಾಗರಿಕತೆ ಅಂತ ಕರಿತೀವಿ. ನಾವು ಅದನ್ನೇನಂತ ಕರಿತೀವಿ? ನಾವು ಆಧುನಿಕತೆ ಅಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಸಿವಿಲೈಸೇಷನ್. ಮನುಷ್ಯ ನಾಗರಿಕನಾಗುವುದು. ಗೆಡ್ಡೆಗೆಣಸು ತಿನ್ನುವುದರಿಂದ ಇಲ್ಲಿಯವರೆಗೂ ಹೇಗೆ ಬಂದನೋ ಅದೇ ರೀತಿ ಆತನ ಸಂಪೂರ್ಣ ನಡವಳಿಕೆಯನ್ನು, ಶಿಷ್ಟಾಚಾರವನ್ನು ಬದಲಿಸಿಕೊಳ್ಳುವುದು ನಾಗರಿಕತೆ. ಇದೇ ಮಾತನ್ನು ಹೇಳಿದ್ದು ಆನರೇಬಲ್ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್. ಅವರಿಗೆ ನೋಟಿಸು ಸುಪ್ರೀಂ ಕೋರ್ಟ್ದು. ಅವರಿಗೆ ಬನ್ಸಾಲಿ ಕರೀತಾರೆ, ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಅಲಹಾಬಾದ್ ಹೈಕೋರ್ಟ್. ಹೋಗ್ತಾರೆ ಶೇಖರ್ ಕುಮಾರ್ ಯಾದವ್, ಹೋಗಿ ಹೇಳ್ತಾರೆ ಏನೀಗ ಅಂತ. ಏನೀಗ? ನಾ ಏನು ಹೇಳಿದ್ದೀನಿ ನಿಜ ಹೇಳಿದ್ದೀನಿ ಅಂತ. ನಾನು ಯಾವುದು ಮಿಸ್ಕಂಡಕ್ಟ್ ಮಾಡಿಲ್ಲ. ಒಬ್ಬ ಜಡ್ಜು ತನ್ನ ವ್ಯಾಪ್ತಿಯಲ್ಲಿ ಏನು ಮಾತಾಡಬೇಕು ಅದನ್ನೇ ಮಾತಾಡಿದ್ದೀನಿ. ಆದ್ದರಿಂದ ನಾನು ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ. ಈಗೇನು ಮಾಡ್ತೀರಿ? ಏನು ಅವ್ರಿಗೇನು ಗಲ್ಲಿಗೆ ಹಾಕ್ತೀರಾ? ಯಾವ ಸೆಕ್ಷನ್ ಪ್ರಕಾರ ಅವ್ರ ಮೇಲೆ ಕೇಸ್ ಹಾಕ್ತೀರಿ? ಹೇಗೆ ಮಾಡಿದರೂ ಅವ್ರನ್ನ ನೀವು ಕೋರ್ಟ್ ಮಾರ್ಷಲ್ ಮಾಡಲಿಕ್ಕೆ ಆಗಲಾರದಂಥ ವ್ಯಾಪ್ತಿಯ ಒಳಗಡೆ ಆ ಮನುಷ್ಯ ಮಾತಾಡೋದು. ಕೇವಲ ಜಡ್ಜ್ ಆದ ಮಾತ್ರಕ್ಕೆ ಎಲ್ಲಿಯೂ ಏನನ್ನೂ ಮಾತನಾಡಬಾರದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಭಾರತ ದೇಶದ ದುರಂತ ಏನಪ್ಪ ಅಂತಂದರೆ, ಯಾವ ಬ್ರಿಟಿಷರ ಹೊತ್ತು ನಮಗೆ ಗುಲಾಮಿ ಮನಸ್ಥಿತಿಯನ್ನು, ಕೊಲೋನಿಯಲ್ ಜೀವನ ಶೈಲಿಯನ್ನು ಹೇಳಿಕೊಟ್ರು, ಅದನ್ನೇ ಕಾಂಗ್ರೆಸ್ 1947 ನಂತರ ಮುಂದುವರ್ಸ್ಕೊಂಡ್ಬಂತು. ಅದನ್ನೇ ಈಗಲೂ ಪಾಲಿಸಿ ಅಂತ ಇವರೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಜಡ್ಜು ಪಾಲಿಸಬೇಕು, ಶಿಕ್ಷಕರು ಪಾಲಿಸಬೇಕು, ಪ್ರಿನ್ಸಿಪಾಲು ಪಾಲಿಸಬೇಕು, ರಾಜಕಾರಣಿಗಳು ಪಾಲಿಸಬೇಕು, ಜನಸಾಮಾನ್ಯರು ಪಾಲಿಸಬೇಕು. ನೀವೇನು ಮಾತಾಡಿದರೂ ಕೂಡ ಇಸ್ಲಾಂ ಧರ್ಮೀಯರಿಗೆ ನೋವಾಗಿಬಿಟ್ಟಿದೆ ಅಂತ ಪರಿಭಾವಿಸಿಬಿಟ್ರೆ ಈ ದೇಶದಲ್ಲಿ ಯಾರು ಏನು ಮಾತಾಡಲಿಕ್ಕೆ ಆಗಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಕ್ಕೆ ಅರ್ಥವೇ ಇರೋದಿಲ್ಲ. ಸಮಾನ ನಾಗರಿಕ ಸಂಹಿತೆ ತಪ್ಪು ಅಂತ ನೀವು ಹೇಳಿಬಿಟ್ರೆ, ಹಾಗಾದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾಕೆ ಬರೆದ್ರು ಅದನ್ನ? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಇದು ಆಗಬೇಕು ಇವತ್ತಿಲ್ಲ ನಾಳೆ ಅಂತ ಯಾಕೆ ರೆಫರ್ ಮಾಡಿದರು? ಇವತ್ತು ಉತ್ತರಾಖಂಡ್ನಲ್ಲಿ ಅದನ್ನ ಯಾಕೆ ಜಾರಿಗೆ ತರ್ತಾ ಇದ್ದಾರೆ? ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಅಂತಲೇ ಇಡೀ ದೇಶ ಇರಲಿ ಅಂತ ನೀವು ಶತಶತಮಾನಗಳಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ದೇಶ ಮುಂದೆ ಹೋಗೋದು ಹೆಂಗೆ? ಇಡೀ ದೇಶದ ಎಲ್ಲ ನಾಗರಿಕರು ಒಂದೇ ಅಂತ ಸಂವಿಧಾನ ಅಂತ ಹೇಳ್ಕೊಂಡು ಓಡಾಡೋರು ನೀವೇ. ಅಸ್ಪೃಶ್ಯತೆಯನ್ನು ತೊಡೆದಾಕಬೇಕು ಅಂತ ಹೇಳೋರು ನೀವೇ. ಮೇಲು ಕೀಳು ಇರಬಾರ್ದು ಅಂತ ಹೇಳೋರು ನೀವೇ. ಲಿಂಗಭೇದ ಇರಬಾರ್ದು ಅಂತ ಹೇಳೋರು ನೀವೇ. ಆದರೆ ಮುಸಲ್ಮಾನರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಿ ಅಂತ ಹೇಳ್ತೀರಿ. ಮುಸಲ್ಮಾನರ ಬಗ್ಗೆ, ಕುರಾನ್ ಬಗ್ಗೆ ಎಲ್ಲಿ ಒಂದು ಶಬ್ದ ಬಳಸಿಬಿಟ್ರೆ ಆತ ಕೋಮದ್ವೇಷವನ್ನು ಹೆಚ್ಚಿಸ್ತಾ ಇದ್ದಾನೆ. ಒಬ್ಬ ಜಡ್ಜ್ ಆಗಿ ಹೀಗೆ ಮಾತಾಡಬಾರ್ದಾಗಿತ್ತು. ಜಡ್ಜ್ ಆಗಿಬಿಟ್ರೆ ಏನು ಮಾತಾಡಬಾರ್ದ, ಬಾಯಿಗೆ ದಾರ ಹೊಲ್ಕೊಬಿಡ್ಬೇಕಾ, ಸೂಜಿ ದಾರ ಹಾಕಿ. ಶೇಖರ್ ಕುಮಾರ್ ಯಾದವ್ ನನಗೆ ಭಾಳ ಖುಷಿಯಾಗಿದ್ದದೆ. ಶೇಖರ್ ಕುಮಾರ್ ಯಾದವ್ ಏನೋ ತನ್ನ ಮೇಲೆ ದೊಡ್ಡದಾದಂಥ ನೇಣುಗಂಬಕ್ಕೆ ಏರಿಸುವಂಥ ಸ್ಥಿತಿ ಬಂದಿದೆ ಅಂಥೇಳಿ ತಕ್ಷಣ ಸರೆಂಡರ್ ಆಗಿ ನನ್ನ ತಪ್ಪಾಗಿದೆ ಅಂತ ಬರೀಲಿಕ್ಕೆ ಹೋಗಲಿಲ್ಲ. ಅವ್ರು ಹೇಳ್ತಾರೆ, ನಾನು ಆಡಿರುವ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ನಾನು ಯಾವುದೂ ತಪ್ಪನ್ನು ಮಾತಾಡಿಲ್ಲ, ಯಾವುದೋ ಧರ್ಮವನ್ನು ವಿರೋಧಿಸಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಈ ದೇಶದ ಸಂವಿಧಾನ ದತ್ತವಾದಂಥ ಆಶಯಗಳೇನಿದಾವೋ ಆಶಯಕ್ಕೆ ಅನುಗುಣವಾಗಿ ನಾನು ಮಾತನಾಡಿದ್ದೇನೆ. ಇದು ನನ್ನ ಹೇಳಿಕೆ. ಈಗ ಬಾಲ್ ಈಸ್ ಇನ್, ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಏನಾಗತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.